ಕಳೆದ ಸಂದೇಶದಲ್ಲಿ ಬೆರ್ಗಮ ಸಭೆಯನ್ನು ಕುರಿತು ನಾವು ಕೆಲವು ಸಂಗತಿಗಳನ್ನ ಆಲೋಚನೆ ಮಾಡ್ತಾ ಬಂದೆವು. ಬೆರ್ಗಮ ಸಭೆಯಲ್ಲಿ ಏನು ಕರ್ತನಾಂತ ಯೇಸು ಕ್ರಿಸ್ತನು ಆಪಾದನೆಗಳನ್ನು ಮಾಡಿರುವುದನ್ನು ನಾವು ಧ್ಯಾನಿಸ್ತಾ ಇದ್ದೆವು ಪ್ರಿಯರೇ. ಬೆರ್ಗಮ ಸಭೆಯಲ್ಲಿ ಒಬ್ಬ ಹತಸಾಕ್ಷಿಯನ್ನು ಕುರಿತು ಕೂಡ, ರಕ್ತಸಾಕ್ಷಿ ಆದವನನ್ನು ಕುರಿತು ನಾವು ಧ್ಯಾನಿಸಿದೆವು, ಅಂತಿಪ ಎಂಬುವನನ್ನು. ಅಂತ ಸಂದರ್ಭದಲ್ಲಿ ಕೂಡ ನಂಬಿಕೆಯನ್ನು ಬಿಡದೇ ಇರುವಂತಹ ಸಭೆಯು ಪೆರ್ಗಮ ಸಭೆ ಆಗಿದ್ದಾಗಿಯೂ ಆ ಸಭೆಯಲ್ಲಿ ಏನು ಎರಡು ತಪ್ಪುಗಳನ್ನು ಹೊರಿಸುವಂತಹದ್ದನ್ನ ನಾವು ಕಾಣ್ತೇವೆ. ಆ ಎರಡು ತಪ್ಪುಗಳನ್ನ ಹೊರಿಸಿರುವುದನ್ನ ನಾವು ಗಮನಿಸ್ತಿರುವಾಗ ದೇವರ ವಾಕ್ಯ ನಮಗೆ ಏನು ಬೋಧಿಸುತ್ತಂದ್ರೆ, ಇದು ಒಂದು ದರ್ಪಣದ ಹಾಗೆ, ಒಂದು ಕನ್ನಡಿಯ ಹಾಗೆ. ಈ ವಾಕ್ಯದ ಕನ್ನಡಿಯಲ್ಲಿ, ವಾಕ್ಯದ ಬೆಳಕಿನಲ್ಲಿ ನಾವು ಗಮನಿಸಿದಾಗ ಅದು ಅವರಿಗೆ ಸಂಭವಿಸಿ, ಇಸ್ರಾಯೇಲರಿಗೆ ಆ ಕಾಲದಲ್ಲಿ ಸಂಭವಿಸಿ ಯುಗಾಂತದಲ್ಲಿರುವ ನಮಗೆ ಬುದ್ಧಿವಾದವುಗಳಾಗಿ, ಬುದ್ಧಿ ಹೇಳುವ ಸಂಗತಿಗಳಾಗಿ ಬರೆಯಲ್ಪಟ್ಟಿರ್ತವೆ. ಆದ್ದರಿಂದ ಪ್ರಿಯರೇ, ಈ ತಪ್ಪನ ಹೊರಿಸಿದ ನಂತರ ದೇವರು ಎಚ್ಚರಿಕೆಯನ್ನು ಕೊಡ್ತಾರೆ. ದೇವರ ಕಡೆಗೆ ತಿರುಗಿಕೋ, ಮರೆಯಾಗಿರುವ ಮನ್ನವನ್ನ ನಿನಗೆ ಕೊಡುವೆನು, ಬಿಳಿ ಕಲ್ಲನ್ನು ಕೊಡುವೆನು ಎಂಬುದಾಗಿ ದೇವರಾತ್ಮನ ಹೇಳ್ತಾನೆ. ಇವತ್ತಿನ ಸಂದೇಶದಲ್ಲಿ ಪೆರ್ಗಮ ಸಭೆಯ ಸಂಕ್ಷಿಪ್ತವಾಗಿ, ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಏನನ್ನು ಆತನು ದೃಷ್ಟಿಸಿದನೋ, ಮಹಿಮಾ ಸ್ವರೂಪಿಯಾಗಿ ಪದ್ಮೋಸ್ ದ್ವೀಪದಲ್ಲಿ ಭಕ್ತನಾದ ಯೋಹಾನನಿಗೆ ಕಾಣಿಸಿಕೊಂಡು ಎಲ್ಲ ಸಭೆಗಳ ಅದರಲ್ಲಿ ಇರುವಂತ ಒಳಿತನ್ನು, ಅದರಲ್ಲಿರುವಂತ ಒಂದು ಗುಡ್ ಥಿಂಗ್ಸ್ ಮತ್ತು ಅದರನ್ನ ಅಪ್ರಿಶಿಯೇಟ್ ಮಾಡುತ್ತಾ ಒಂದು ಕಡೆ, ಇನ್ನೊಂದು ಕಡೆ ಆ ಸಭೆಯಲ್ಲಿ ಏನು ನಡೆಯಬಾರದಾಗಿರುವವು ನಡೆದಿದ್ದವೋ ಅವುಗಳನ್ನು ಕುರಿತು ಕೂಡ ದೇವರು ತಿಳಿಯಪಡಿಸುತ್ತಾ ಕ್ರಮಪಡಿಸುವ ವಿಧಾನವೂ ಕೂಡ ಬಹಳ ಅದ್ಭುತವಾಗಿದ್ದದನ್ನ ನಾವು ಎಫೆಸ್ ಸಭೆ ವಿಷಯದಲ್ಲಿ ಧ್ಯಾನ ಮಾಡಿದೆವು. ಸ್ಮುರ್ಣ ಸಭೆಯಲ್ಲಿ ಯಾವ ತಪ್ಪು ಆಪಾದನೆಯೂ ಇಲ್ಲ, ಅವರಿಗೆ ಎರಡನೇ ಮರಣದ ಭಯವೇ ಇಲ್ಲದ ಹಾಗೆ, ಸಾಯಬೇಕಾದರೂ ನಂಬಿಕಸ್ಥನಾಗಿರು, ಜೀವವೆಂಬ ಜಯಮಾಲೆಯನ್ನು ಕೊಡುವನೆಂಬುದಾಗಿ ಹೇಳಿದಾನೆ. ಆದ್ರೆ ಪೆರ್ಗಮ ಸಭೆಗೆ ಬಂದಾಗ ದಯಮಾಡಿ ನೋಡ್ರಿ, ಪ್ರಕಟಣೆ ಗ್ರಂಥ, ನನ್ನ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 14ನೇ ವಚನದ ಕೊನೆ ಭಾಗ. ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು ಬಿಳಾಮನು ಬಾಲಾಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿರುವವರು ನಿನ್ನಲ್ಲಿದ್ದಾರೆ. 17 ವಚನ ತನಕ ಓದಿಮಾ. ಹಾಗಾದರೆ ಬಿಳಾಮನು ಬಾಲಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿರುವವರು ನಿನ್ನಲ್ಲಿದ್ದಾರೆ. ಹಾಗೆಯೇ ನಿಕೋಲಾಯಿತರ ಬೋಧನೆಯನ್ನು ಅವಲಂಬಿಸುವವರು ನಿಮ್ಮಲ್ಲಿದ್ದಾರೆ. ಆದುದರಿಂದ ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನಾನು ಬೇಗನೆ ನಿನ್ನ ಬಳಿಗೆ ಬಂದು ನನ್ನ ಬಾಯಿ ಕತ್ತಿಯಿಂದ ಅವರ ಮೇಲೆ ಯುದ್ಧ ಮಾಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ಯಾರಿಗೂ ತಿಳಿಯದು. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಬೇರೆ ಇವತ್ತು ನಾವು ಕ್ರಮಬದ್ಧವಾಗಿ ಒಂದು 4 ಅಂಶಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತ ಒಂದು ಪ್ರಯತ್ನ ಮಾಡೋಣ. ಬಿಳಾಮನ ದುರ್ಬೋಧನೆಯಲ್ಲಿ ಅಡಕವಾಗಿರುವಂತ 2 ಅಂಶಗಳನ್ನ ನಾವು ಗಮನಿಸೋಣ. ಮೊದಲನೇದಾಗಿ, ಬಿಳಾಮನ ಒಂದು ದುರ್ಬೋಧನೆಯಲ್ಲಿ ಇರುವಂತ 2 ಅಂಶಗಳಲ್ಲಿ ಮೊದಲನೇದು ಅವನ ಸ್ವಾರ್ಥ, ಪ್ರವಾದಿಯ ಸ್ವಾರ್ಥ ಮತ್ತು ಆತನ ಧನಾಶೆ. ಇದು ಬಹಳ ಭಯಂಕರವಾಗಿ ಶಾಪಗ್ರಸ್ತವಾದಂತ ಮರಣಕ್ಕೆ ಕಾರಣವಾಯಿತು. ಸತ್ಯವೇದ ಏನು ಹೇಳುತ್ತೆ ಅದರ ಪ್ರಕಾರ ಜೀವಿಸುವುದಾದರೆ ಅದು ನಮಗೆ ಆಶೀರ್ವಾದ. ಸತ್ಯವೇದ ಹೇಳದೇ ಇರುವಂತ ರೀತಿಯಲ್ಲಿ ಅದರ ವಿರುದ್ಧ ದಿಕ್ಕಿನಲ್ಲಿ ಹೋಗುವುದಾದರೆ
ಅದರಿಂದ ಬರುವಂಥದ್ದು ಶಾಪ ಎಂಬುದು ಪ್ರವಾದಿಯ ಜೀವನದ ಮೂಲ ಪಾಠವಾಗಿ ನಮಗೆ ಜ್ಞಾಪಕ ಆಗುತ್ತದೆ. ಅದು ಇಲ್ಲಿ ನಾವು ಗಮನಿಸಿ ನೋಡುವಾಗ ಒಬ್ಬ ನಿಜವಾದ ಕ್ರಿಸ್ತ ನಂಬಿಕೆಯಲ್ಲಿದ್ದಂತ ಇರುವವನು, ಒಬ್ಬ ಪ್ರವಾದಿ ಆಗಿರುವವನು, ಒಬ್ಬ ದೈವ ಪ್ರೇರಿತನಾಗಿರುವವನು, ದೈವ ಪ್ರೇಷಿತನಾಗಿರುವವನು, ದೈವ ಸೇವಕ ಎಂಬುದಾಗಿರ್ತಕ್ಕಂಥವನಿಗೆ ಇರಬೇಕಾಗಿರುವಂತಹ ಒಂದು ಕೆಲವು ವಿಷಯಗಳನ್ನು ಕುರಿತು ಅಪೊಸ್ತಲನಾದ ಪೌಲ ತಿಮೋತಿಗೆ ತನ್ನ ಸ್ವಂತ ಕುಮಾರನು ಎಂಬುದಾಗಿ ಬರೆಯುತ್ತಾ ಆತನು ಕೆಲವು ಮಾತುಗಳನ್ನು ಹೇಳ್ತಾನೆ. ಹಣದ ವಿಷಯದಲ್ಲಿ ಒಂದು ಒಳ್ಳೆಯ ವಚನವನ್ನು ನಾವಲ್ಲಿ ಕಾಣ್ತೇವೆ. ದಯಮಾಡಿ ನೋಡಿ, 1 ತಿಮೋತಿ 6ನೇ ಅಧ್ಯಾಯ 6 to 10 ವಚನಗಳು. 1 Timothy chapter 6 verses 6 to 10. ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 6ನೇ ವಚನದಿಂದ 10ನೇ ವಚನ ತನಕ. ಸಂತುಷ್ಟ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ನಾವು ಲೋಕದೊಳಗೆ ಏನು ತಕ್ಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನು ತಕ್ಕೊಂಡು ಹೋಗಲಾರೆವು. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶಗಳಲ್ಲಿ ಮುಳುಗಿಸುತ್ತವೆ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತನ್ನನ್ನು ತಿವಿಸಿಕೊಳ್ಳುತ್ತಾರೆ. ಎಲೈ ದೇವರ ಮನುಷ್ಯನೇ, ಸಿಸ್ಟರ್ ಪ್ರತಿಮಾ ಅವರೇ, ಥ್ಯಾಂಕ್ ಯು. ಸಾಕು, ಅಲ್ಲಿಗೆ ಸ್ವಲ್ಪ ಇಲ್ಲಿ ಫುಲ್ ಸ್ಟಾಪ್ ಇದೆ. ಆದ್ರೂ ನಮ್ಮ ಒಂದು ಥಾಟ್, ಒಂದು ಚಿಂತನೆ ಅಥವಾ ಒಂದು ಆಲೋಚನೆ ಹೇಗಂದ್ರೆ, ಒಂದು ಆಲೋಚನೆ ನಂತರ ಇನ್ನೊಂದು ಆಲೋಚನೆಯನ್ನು ನಾವು ಕ್ರಮಬದ್ಧವಾಗಿ ಬೆರೆಸಿಕೊಂಡು ದೇವರ ವಾಕ್ಯವನ್ನು ಧ್ಯಾನಿಸಬೇಕು. ಪೌಲನು ತಿಮೋತಿಗೆ ಬೋಧನೆ ಮಾಡುತ್ತಾ ಆ ಕಾಲಘಟ್ಟದಲ್ಲಿರುವಂತ ಕೆಲವು ವಿಷಯಗಳನ್ನ ಹೇಳ್ತಾನೆ. ಯಾರ ವಿಷಯದಲ್ಲಿ ಅಂತ ಹೇಳಿದ್ರೆ, ಅಲ್ಲಿ ನಾವು ಗಮನಿಸ್ತೇವೆ, ನಾವು ಲೋಕದೊಳಗೆ ಏನೂ ತಕ್ಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನೂ ತಕ್ಕೊಂಡು ಹೋಗಲಾರೆವು. ನಮಗೆ ಅನ್ನ ವಸ್ತ್ರಗಳಿದ್ರೆ ಸಾಕು. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನ ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತವೆ. ಒಂದು ಪ್ರವಚನಾತ್ಮಕ ರೀತಿಯಲ್ಲಿ ಆ ಕಾಲಘಟ್ಟದಲ್ಲಿ ಪೌಲನು ಬರೆದಿದ್ರು ಕೂಡ, ಪ್ರಿಯರೇ, ಇದು 21ನೇ ಶತಮಾನಕ್ಕೆ ನಾವು ಬರುವಾಗ್ಲೂ ಕೂಡ ಅನೇಕರು ಈ ರೀತಿಯಾಗಿ ಆಶಾಪಾಶೆಗಳಿಂದ ಎಳೆಯಲ್ಪಟ್ಟು ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವಂಥದ್ದು. ಹೇಗಾದರೂ ಮಾಡಿ ಐಶ್ವರ್ಯವಂತರಾಗಬೇಕು. ಆ ಐಶ್ವರ್ಯವಂತರಾಗುವುದಕ್ಕೆ ಮನಸ್ಸು ಮಾಡುತ್ತಾ ದುಷ್ಪ್ರೇರಣೆಗೆ ಒಳಗಾದ್ರೆ ಅಪಾಯ. ಐಶ್ವರ್ಯವಂತರಾಗಿ ಮನಸ್ಸು ಮಾಡಿ ಹಾರ್ಡ್ ವರ್ಕ್ ಮಾಡಿ ದುಡಿದ್ರೆ ಒಂದು ವೇಳೆ ಅದು ಅಂಗೀಕೃತವಾಗಿರಬಹುದೇನೋ, ಆದರೆ ದುಷ್ಪ್ರೇರಣೆಗೂ ಒಳಗಾಗಿ ಆ ಪದಗಳನ್ನು ನಾವು ಚೆನ್ನಾಗಿ ಗಮನಿಸಬೇಕು. ಅಲ್ಲಿ ಜೋಡಿಸಲ್ಪಟ್ಟಂತ ಪವಿತ್ರಾತ್ಮನು ಜೋಡಿಸಿರುವಂತ ಪದಗಳು, ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು, ಅದೊಂದು ಉರುಳು, ಅದು ಒಂದು ಗಟ್ಟಿಯಾಗಿ ಎಳೆದಷ್ಟು ಹಿಡಿದುಕೊಳ್ಳುವಂಥದ್ದು. ಇವತ್ತು ಅನೇಕ ಕಡೆಗಳಲ್ಲಿ ನಾವು ಗಮನಿಸಿ ನೋಡುವಾಗ ಅಟ್ರಾಕ್ಟ್ ಮಾಡುವಂತ ಅನೇಕ ಸ್ಕೀಮ್ಸ್ ನಮ್ಮ ಸುತ್ತಲೂ ಇರ್ತವೆ. ಅಟ್ರಾಕ್ಟ್ ಮಾಡುವಂತ ಅನೇಕ ಪ್ಲಾನ್ಸ್ ಇರೋರು ನಮ್ಮ ಹತ್ರ ಬರ್ತಾರೆ. ಅನೇಕ ಚೀಟಿಗಳು ಹಾಕಬೇಕೆಂಬುವರು ಸುತ್ತಲೂ ಇರ್ತಾರೆ. ಗಮನಿಸಬೇಕು, ಅದು 1 to double ಆಗೋದಲ್ಲಿರ್ಲಿ, ಆ 1 to double ಇಂದ ಬರೋ ಟ್ರಬಲ್ಗೆ ಆ ಉರುಳು ಅನ್ನೋದು ನಮ್ಮನ್ನು ಹೆಂಗೆ ತೆಗೆದುಕೊಂಡು ಹೋಗುತ್ತೆ ಅಂತ ದೇವ್ರ ವಾಕ್ಯ ನಮಗೆ ಬಹಳ ಮುಂಚಿತವಾಗಿ ಸ್ಪಷ್ಟವಾಗಿ ಹೇಳಿಸಲ್ಪಟ್ಟಿತ್ತು, ಪ್ರಿಯರೇ. ಹಾಗಾಗಿ ಗಮನಿಸಿ ನಾವು ನೋಡೋದಾದ್ರೆ, ಪೌಲನು ಇಂಥವ್ರು ಕೆಲವರು ಇದ್ದಾರೆ,
ಅವರು ಹಣದಾಶೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಆ ಒಂದು ಸ್ಟೇಟ್ಮೆಂಟ್ ಅದು ಎಲ್ಲ ಕಾಲಕ್ಕೂ ಸಲ್ಲುವಂಥದ್ದು. ಈ ಹಣದಾಶೆಯು ಎಲ್ಲ ರೀತಿಯ ಕೆಟ್ಟತನಕ್ಕೂ ಅದು ಮೂಲವಾಗಿದೆ, ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತರ ಪಟ್ಟು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಯಿಂದ ತಿಳಿದುಕೊಂಡಿದ್ದಾರೆ. ಅಂತವರಲ್ಲಿ ಒಬ್ಬನು ಬಿಳಾಮನು. ಬಿಳಾಮನು ಹಣದಾಶೆಯುಳ್ಳವನಾಗಿ ಬಾಲಾಕನಿಂದ ಬರುವಂತ ಪ್ರತಿಫಲವನ್ನು, ಹಣವನ್ನು ಮೊದಲೇನೋ ಹೇಳಿದ, ನನ್ನ ಮನೆ ತುಂಬುವಷ್ಟು ಬಂಗಾರವನ್ನು ಕೊಟ್ಟರು, ನನ್ನ ಮನೆ ತುಂಬುವಷ್ಟು ಬೆಳ್ಳಿಯನ್ನು ಕೊಟ್ಟರು, ನಾನಿನ ಜೊತೆಯಲ್ಲಿ ಬರೋದಿಲ್ಲ. ಆದ್ರೆ ಕೊನೆಗೆ ಅದಕ್ಕೆ ವಶವಾಗಿದ್ದದ್ದು ಆ ನಂಬಿಕೆಯಿಂದ ಬಿಟ್ಟು ಹೋದನು, ದೇವರ ಮಾರ್ಗನ್ನು ತೊರೆದನು. ಪ್ರಿಯರೇ, ಅದು ಒಂದು ಭಾಗದ ದುರ್ಬೋಧನೆ, ಆತನ ವ್ಯಕ್ತಿಗತವಾಗಿರುವಂತದ್ದು ಒಳಗಡೆನಿಂದ ಹುಟ್ಟಿ ಬಂದಿದ್ದಾದ್ರೆ, ಎರಡನೇ ಎದುರು ಅದರ ರಿಫ್ಲೆಕ್ಷನ್, ಅದರ ಪ್ರತಿಬಿಂಬ, ಅದರ ಒಂದು ರಿಫ್ಲೆಕ್ಷನ್ ಏನಾಯ್ತು ಎಂಬುದನ್ನ ನಾವು ನೋಡುವಾಗ ನಾವು ಗಮನಿಸಿ ನೋಡ್ತೇವೆ. ಆತ ವಿಗ್ರಹಾರ್ಪಿತವಾದದ್ದನ್ನ, ನೈವೇದ್ಯವಾದದ್ದನ್ನ ತಿನ್ನಬೇಕೆಂಬುದಾಗಿ ಬೋಧಿಸಿದ, ತಿಂದ್ರೆ ತಪ್ಪೇನಿಲ್ಲ ಎಂಬುದಾಗಿ, ಜಾರತ್ವ ಮಾಡಬಹುದೆಂಬುದಾಗಿ ಬೋಧಿಸಿದ. ಜಾರತ್ವ ಮಾಡಿದ್ರೆ ತಪ್ಪೇನಾಗುವುದಿಲ್ಲ, ಅವ್ರಿಗೆ ಇದನ್ನು ಮಾಡಬಹುದು, ಇಸ್ರಾಯೇಲರು ಮುಗ್ಗರಿಸಿ ಬೀಳ್ತಾರೆ, ನಾವು ಶಾಪ ಮಾಡ್ಲಿಕ್ಕೆ ಬದಲಾಗಿ ದೇವರು ತಾನೇ ಅವ್ರನ್ನ ಶಪಿಸ್ತಾರೆ, ಹಾಗಾಗಿ ಅವ್ರು ಹಾಗೆ ಮಾಡ್ಲಿ ಅನ್ನೋ ಹಾಗೆ ಬಾಲಾಕನಿಗೆ ಈ ಒಂದು ದುರ್ಬೋಧನೆಯನ್ನು ತುಂಬುತ್ತಾನೆ. ಅದು ಒಂದು ದೊಡ್ಡ ಸಂಗತಿ. ಕರ್ತನಲ್ಲಿ ಪ್ರಿಯರೇ, ಈ ಎರಡು ರೀತಿಯ ಆಗಿರುವಂತಹದ್ದು, ಈ ಸಂಗತಿಗಳು ಎಲ್ಲಿ ಉಂಟು ಎಂಬುದನ್ನು ನಾವು ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡುವಾಗ, ಪೆರ್ಗಮ ಸಭೆಯಲ್ಲಿ ಈ ರೀತಿ ಅವಲಂಬಿಸುವವರು ಉಂಟು. ದಯಮಾಡಿ ಬನ್ನಿ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ, ಬಿಳಾಮನು 14ನೇ ವರ್ಷ, ಕೊನೆ ಭಾಗ ನಾನು ಓದ್ತಾ ಇದ್ದೀನಿ. ಬಿಳಾಮನು ಬಾಲಾಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿರುವವರು, ಆ ರೀತಿ ವಿಗ್ರಹಾರ್ಪಿತವಾಗಿರುವುದನ್ನ ತಿನ್ನುವುದಕ್ಕೆ ಅವಲಂಬಿಸಿರುವಂತವರು, ಅದನ್ನ ಆ ಸಭೆಯು ಖಂಡಿಸಲಿಲ್ಲ ಎಂಬುದನ್ನ ನಾವು ಕಾಣ್ತೇವೆ. ಮತ್ತು ಜಾರತ್ವ ಮಾಡುವುದರಲ್ಲಿ ತಪ್ಪೇನಿಲ್ಲ ಎಂಬುದಾಗಿರುವ ರೀತಿಯಲ್ಲಿ ಆ ಬೋಧನೆ ಆಗಿದೆ. ಅದರ ಒಂದು ಆ ರೀತಿಯ ಬೋಧನೆ ಅಲ್ಲಿ ಅವಲಂಬಿಸಿದೆ. ಇವೆರಡು ಹೇಗೆ ಅಲ್ಲಿ ಉಂಟಾದವು ಎಂಬುದನ್ನು ನಾವು ನೋಡುವಾಗ, ನಾವು ಪ್ರಾರಂಭದಲ್ಲಿ ಧ್ಯಾನ ಮಾಡ್ತಾ ಬಂದೆವು. ಎಪಿಕ್ಲೇಸಿಯಸ್ ಎಂಬರ್ತಕ್ಕಂಥ ಒಬ್ಬ ದೇವತೆ, ಸರ್ಪ ದೇವತೆ, ಹಾವುಗಳು ಆ ದೇವಾಲಯದಲ್ಲಿ ಸಂಚಾರ ಮಾಡ್ತಿರುವಾಗ ಅಲ್ಲಿ ಜನರು, ಪುರುಷರು ಸ್ತ್ರೀಯರು ರಾತ್ರಿ ವೇಳೆಯಲ್ಲಿ ಅಲ್ಲಿ ಮಲಗುತ್ತಿರುವಾಗ ಅವರ ಮೇಲೆ ಕೆಲವು ವಿಷರಹಿತ ಹಾವುಗಳು ಹರಿದು ಹೋದರೆ ಅವರಿಗೆ ದೈವಾನುಗ್ರಹ ಆಗುತ್ತೆ, ಒಳ್ಳೇದಾಗುತ್ತೆ ಅಂತ ನಂಬಿಕೆ ಇತ್ತು. ಐತಿಹಾಸಿಕವಾಗಿ ಇತಿಹಾಸದಲ್ಲಿ ನಡೆದಿರುವಂತ ಸಂಗತಿಗಳಿವು. ಮತ್ತು ಕೆಲವು ಕಚ್ಚಿ ಅನಾಹುತಿಗಳಾಗಿ ಸತ್ತು ಹೋಗಿದ್ದಾರೆ. ಆದರೆ ಆ ವಿಗ್ರಹಗಳಿಗೆ ಅರ್ಪಣೆ ಮಾಡಿರುವುದನ್ನು ಕೂಡ ಆ ಸಂದರ್ಭದಲ್ಲಿ ಕೆಲವರು ಕ್ರಿಸ್ತ ನಂಬಿಕೆ ಇರುವವರು, ದೇವರನ್ನು ನಂಬಿರುವವರು ಕೂಡ ಏನಾದರೂ ಎಂಬುದಾಗಿ ನೋಡುವಾಗ ಆ ವಿಗ್ರಹಗಳಿಗೆ ಅರ್ಪಣೆ ಆಗಿರುವುದನ್ನ ಸ್ವೀಕರಿಸುವುದರಲ್ಲಿಯೂ ಮತ್ತು ಜಾರತ್ವದಲ್ಲಿಯೂ ಬೀಳುವಂತ, ಅವಲಂಬಿಸುವಂತ ಒಂದು ಘೋರ ಅಪರಾಧವು, ಪಾಪವು ನಡೆಯುವಂಥದ್ದು ನಾವು ಕಾಣ್ತೇವೆ. ಅದು ವಿತ್ ಪರ್ಟಿಕ್ಯುಲರ್ ಕಾಂಟೆಕ್ಸ್ಟ್, ಆ ಸಂದರ್ಭಕ್ಕೆ ಅನುಗುಣವಾಗಿ, ಅಲ್ಲಿ ಸಾಮಾಜಿಕವಾಗಿ, ಅಲ್ಲಿ ಸಾಂಸ್ಕೃತಿಕವಾಗಿ, ಆ ಹಬ್ಬದ ಸಂದರ್ಭಗಳಲ್ಲಿ ಅಲ್ಲಿ ನಡೆದು ಹೋಗುವಂತ ಆ ಸಂದರ್ಭಗಳಲ್ಲಿ ಈ ಜನರು ಸೇರಿಕೊಂಡು ಹೋಗಿರುವಂತಹದ್ದು, ಇದು ಒಂದು ರೀತಿ ಬೆರೆತು ಹೋದಂಗಾಗಿದೆ. ಇವತ್ತು ನಾವು ಅನೇಕ ಕಡೆ ಜಾತ್ರೆಗಳಂತ ನೋಡ್ತೀವಿ, ನಮಗೂ ಜಾತ್ರೆಗಳು ಸಂಬಂಧವಿರುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಯಾವಾಗ ಅನ್ಯ ಜನರೊಂದಿಗೆ ಮಿಶ್ರಿತವಾಗ್ತೇವೋ ಆಗ ವಾಕ್ಯದಿಂದ ನಾವು ದೂರ ಆಗುವಂತ ಸಂದರ್ಭವು ಉಂಟಾಗುವಂಥದ್ದಾಗಿದೆ. ಆ ಒಂದು ಬೋಧನೆಯು, ದುರ್ಬೋಧನೆಯು ಅವಲಂಬತೆ ಆಗುವಂಥದ್ದಲ್ಲಿತ್ತು. ಎರಡನೇದಾಗಿ ನಾವು ನೋಡುವಾಗ ಅಲ್ಲಿ ನಿಕೊಲಾಯಿತರ ಬೋಧನೆ ಇತ್ತು. ದಯಮಾಡಿ ನೋಡ್ರಿ 15ನೇ ವಚನ. ಹಾಗೆಯೇ ನಿಕೊಲಾಯಿತರ ಬೋಧನೆಯನ್ನು ಅವಲಂಬಿಸಿರುವವರು ನಿಮ್ಮಲ್ಲಿದ್ದಾರೆ. ಬೋತ್ ಆರ್ ದೇರ್. ಏನು? ಬಿಳಾಮನ ದುರ್ಬೋಧನೆಯನ್ನು ಅವಲಂಬಿಸಿರುವವರು ಮತ್ತು
ನಿಕೊಲಾಯಿತರ ಬೋಧನೆಯನ್ನು ಅನುಸರಿಸುವವರು. ಹೂ ಇಸ್ ದಿಸ್ ನಿಕೊಲಾಯಿತ್? ಈ ನಿಕೊಲಾಯಿತ ಯಾರು? ಈತ ಎಲ್ಲಿಂದ ಬಂದ ಎಂಬುದನ್ನು ನಾವು ಸ್ವಲ್ಪ ಮಟ್ಟಿಗೆ ಎಫೆಸು ಸಭೆಯನ್ನು ಕುರಿತು ಧ್ಯಾನಿಸುವಾಗ ಆಲೋಚನೆ ಮಾಡಿದೆವು ಪ್ರಿಯರೇ. ಎಫೆಸು ಸಭೆ ನಿಕೊಲಾಯಿತರ ಬೋಧನೆಯನ್ನು ತಿರಸ್ಕಾರ ಮಾಡಿತ್ತು, ನಿಕೊಲಾಯಿತರ ಬೋಧನೆಯನ್ನು ಅಡ್ಡಗಟ್ಟಿತ್ತು, ನಿಕೊಲಾಯಿತರ ಬೋಧನೆಯನ್ನು ಅದು ಖಂಡಿಸಿತ್ತು. ಆದರೆ ಇಲ್ಲಿ ನಾವು ಗಮನಿಸಿದರೆ, ಇಲ್ಲಿ ಪೆರ್ಗಮ ಸಭೆ ನಿಕೊಲಾಯಿತರ ಬೋಧನೆಯನ್ನು ಅವಲಂಬಿಸುವವರು ಕೆಲವರಿದ್ದರು. ಆ ಸಭೆಯಲ್ಲಿ, ಪೆರ್ಗಮ ಸಭೆಯಲ್ಲಿ ನಿಕೊಲಾಯಿತರ ಒಂದು ಬೋಧನೆಯನ್ನು. ಹಾಗಾದರೆ ಈ ನಿಕೊಲಾಯಿ ಯಾರು? ದಯಮಾಡಿ ನೋಡ್ರಿ, ಅಪೊಸ್ತಲ ಕೃತ್ಯಗಳು 6ನೇ ಅಧ್ಯಾಯ 5ನೇ ವಚನದಲ್ಲಿ ನಮಗೆ ಆ ಪರಿಚಾರಕರಲ್ಲಿ ಒಬ್ಬನಾಗಿ, ಡೀಕನ್ಸ್ ಅಲ್ಲಿ ಒಬ್ಬನಾಗಿ ಅವನ ಹೆಸರು ಕಾಣಬರ್ತದೆ. ದಯಮಾಡಿ ಓದಿ ಅಪೊಸ್ತಲ ಕೃತ್ಯಗಳು 6ನೇ ಅಧ್ಯಾಯ 5ನೇ ವಚನ. ಈ ಮಾತು ಸರ್ವ ಮಂಡಲಿಗೆ ಒಳ್ಳೆಯದೆಂದು ತೋಚಿತು. ಅವರು ಪವಿತ್ರಾತ್ಮ ಭರಿತನೂ ನಂಬಿಕೆಯಿಂದ ತುಂಬಿದವನೂ ಆದ ಸ್ತೆಫನನನ್ನು, ಫಿಲಿಪ್ಪ, ಪ್ರಕೋರ, ನಿಕೋನೋರ, ತಿಮೋನ, ಪರ್ಫೇನ, ಯಹೂದ್ಯ, ಮತಾವಲಂಬಿಯಾದ ಅಂತಿಯೋಕ್ಯದ ನಿಕೊಲಾಯ ಎಂಬುವವರನ್ನು ಆರಿಸಿಕೊಂಡು ಅಪೊಸ್ತಲರ ಮುಂದೆ ನಿಲ್ಲಿಸಿದರು. ಅಪೊಸ್ತಲರು ಪ್ರಾರ್ಥನೆ ಮಾಡಿ ಅವರ ಮೇಲೆ ಸಾಕು. ಅಂತಿಯೋಕ್ಯದ ನಿಕೊಲಾಯಿತನ, ಅವನು ಪ್ರಾರಂಭ ಚೆನ್ನಾಗಿತ್ತು. ಅಲ್ಲಿ ನಾವು ಗಮನಿಸಿ ನೋಡುವಾಗ ಪ್ರಿಯರೇ, ಪ್ರಾರಂಭವು ಅನೇಕರದು ಚೆನ್ನಾಗೇ ಇರ್ತದೆ. ಇವನ ಗುಣ ಏನದು ಎಂಬುದಾಗಿ ನೋಡುವಾಗ ಆ ವಚನದಲ್ಲೇ ನಾವು ಕಾಣ್ತೇವೆ, ಮತಾಭಿಮಾನಿ ಎಂಬುದಾಗಿ. ಕ್ರೈಸ್ತ ಮತ ಎಂಬುದಾಗಿ ಸತ್ಯವೇದದಲ್ಲಿ ಎಲ್ಲೂ ಇಲ್ಲ ಪ್ರಿಯರೇ. ಕರ್ತನಾದ ಯೇಸು ಕ್ರಿಸ್ತನು ಮತಸ್ಥಾಪಕನಲ್ಲ, ಕ್ರೈಸ್ತ ಮತ ಸ್ಥಾಪನೆಯನ್ನು ಮಾಡಲಿಲ್ಲ. ರಿಲಿಜಿಯನ್ ಎಂಬುದಾಗಿ ನಾವು ಯಾವಾಗ ಹೇಳ್ತೀವೋ ಅದರ ಜೊತೆಯಲ್ಲಿ ರಿಲಿಜಿಯಸ್ ಫೆನೆಟಿಸಿಸಂ ಬರ್ತದೆ. ಯಾವುದಾದ್ರೂ ಧಾರ್ಮಿಕ ಒಂದು ಧರ್ಮದ ಒಂದು ಗುಂಪು ಎಂಬುದಾಗಿ, ಧರ್ಮ ಎಂಬುದಾಗಿ ಗುರುತಿಸಿಕೊಳ್ಳುವಾಗ ಆ ಧಾರ್ಮಿಕ ಮತೋನ್ಮಾದತೆಯು ಕೂಡ ಅದರ ಜೊತೆಯಲ್ಲಿ ಬರ್ತದೆ. ಆದರೆ ಮತಾಭಿಮಾನಿ ಆಗಿರುವಂತಹ ಇವನು ನಿಕೊಲಾಯಿತನು ಅಂತಿಯೋಕ್ಯದವನು. ಈ ಅಂತಿಯೋಕ್ಯಕ್ಕೆ ಒಂದು ವಿಶೇಷ ಪ್ರಾಮುಖ್ಯತೆ ಇದೆ ಸತ್ಯವೇದದಲ್ಲಿ ಪ್ರಿಯರೇ. ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡುವಾಗ ಶಿಷ್ಯರೆಲ್ಲರೂ ಕೂಡಿ ಪ್ರಾರ್ಥನೆ ಮಾಡ್ತಿದ್ರಂತೆ. ದಯಮಾಡಿ ನೋಡ್ರಿ, ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯ 26ನೇ ವಚನ. ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯ 26ನೇ ವಚನ. ದಾಸಕ್ಕೆ ಹೋಗಿ ಅವನನ್ನು ಕಂಡು ಅಂತಿಯೋಕ್ಯಕ್ಕೆ ಕರೆದುಕೊಂಡು ಬಂದನು. ಆಮೇಲೆ ಅವರು ಪೂರಾ 1 ವರ್ಷ ಸಭೆಯವರ ಸಂಗಡ ಕೂಡಿದ್ದು ಬಹು ಜನರಿಗೆ ಉಪದೇಶ ಮಾಡಿದರು. ಅಂತಿಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು. ಅಂತಿಯೋಕ್ಯದಲ್ಲಿಯೇ ಶಿಷ್ಯರಿಗೆ ಶಿಷ್ಯರು ಅಂತ ಹೆಸರು ಚೆನ್ನಾಗಿತ್ತು. ಕ್ರಿಸ್ತರ ಶಿಷ್ಯರು, ಡಿಸೈಪಲ್ಸ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಬಿಲೀವರ್ಸ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಕ್ರೈಸ್ತ ವಿಶ್ವಾಸಿಗಳು, ಕ್ರೈಸ್ತ ಶಿಷ್ಯರು, ಕ್ರಿಸ್ತನ ಶಿಷ್ಯರು. ಆದರೆ ಅವರು ಕೂಡಿ ಬರುವುದು, ಅವರು ಉಪದೇಶ ಮಾಡುವುದು, ಅವರು ಪ್ರಾರ್ಥನೆ ಮಾಡುವುದನ್ನು ನೋಡಿ ಅವರಿಗೆ ಕೊಟ್ಟ ಹೆಸರೇನೆಂದ್ರೆ ಇವರು ಕ್ರೈಸ್ತರು ಎಂಬುದಾಗಿ. ಆ ಕ್ರೈಸ್ತರನ್ನ ಹೆಸರು ಹಾಗೆ ಬರ್ತಾ ಬರ್ತಾ ಕ್ರೈಸ್ತ ಮತ ಎಂಬುದಾಗಿ ಬಂತು, ಕ್ರೈಸ್ತ ಮತ ಪ್ರಚಾರ ಎಂಬುದಾಗಿ ಬಂತು. ನೋಡಿ ಹೇಗೆ ಒಂದೊಂದಾಗಿ ಸೇರಿಕೊಳ್ಳುತ್ತಾ ಯಾವ ರೀತಿ ಆ ದಾರಿ ತಪ್ಪಿ ಹೋಗ್ತಾ ಇರ್ತದೆ ಎಂಬುದನ್ನು ನಾವು ಗಮನಿಸಿ ನೋಡ್ತೀವಿ. ಒಳ್ಳೇದೇನೆ, ಅವರಲ್ಲಿ ನೋಡಿ ಇವರು ಯೇಸು ಕ್ರಿಸ್ತನ ಶಿಷ್ಯರು, ಇವರು ಕ್ರಿಸ್ತರು ಇವರು ಎಂಬುದಾಗಿ ಹೆಸರು ಇಟ್ಟರು. ಆದ್ರೆ ಅದರ ನಂತರ ಆಗಿರುವಂತ ಸಂಗತಿಗಳು. ಈ ನಿಕೊಲಾಯ ಆ ಸ್ಥಳದಿಂದ ಬಂದವನು, ಸರಿ, ಆ ಸ್ಥಳದಿಂದ ಬಂದವನು. ಆದ್ರೆ ಇವನು ಏನನ್ನು ಬೋಧಿಸಿದ, ಇವನ ಒಂದು ಬೋಧನೆ ಏನು ಎಂಬುದನ್ನ ನಾವು ಸತ್ಯವೇದದಲ್ಲಿ ನಮಗೆ ಎಲ್ಲೂ ಕೂಡ ಸ್ಪಷ್ಟವಾಗಿ, ಅಂದ್ರೆ ಅವನ ಈ ಒಂದು ಇದು ಹೇಗೆ ಎಂಬುದು
ಪ್ರಕಟಣೆ ಗ್ರಂಥದಲ್ಲಿ ನಾವು 2 ಕಡೆ ನೋಡ್ತೀವಿ. ಈ ನಿಕೊಲಾಯಿತರ ಬೋಧನೆಯನ್ನು ಕುರಿತು ನಾವು ತಿಳಿದುಕೊಳ್ಳಕ್ಕೆ ಕಲ್ಚರಲ್, ರೋಮನ್, ಗ್ರೇಷಿಯೋ, ಹಿಸ್ಟಾರಿಕಲ್, ಕಲ್ಚರಲ್ ಪರ್ಸ್ಪೆಕ್ಟಿವ್ ನಲ್ಲಿ ಸ್ವಲ್ಪ ಧ್ಯಾನ ಮಾಡಬೇಕು. ಯಾಕೆಂಬುದಾಗಿ ಹೇಳುವಾಗ ನಾವು ಸತ್ಯವೇದದಲ್ಲಿ ಅದರಲ್ಲಿ ವಿಶೇಷವಾಗಿ ಪ್ರಕಟಣೆ ಗ್ರಂಥವನ್ನು ಅರ್ಥ ಮಾಡಿಕೊಳ್ಳುವಾಗ ಪ್ರಿಯರೇ, ಆ ಪದಗಳು ಆ ಕಾಲಘಟ್ಟಕ್ಕೆ ನಾವು ಹೋಗಿ ಆ ಸಮಕಾಲೀನ ಕಾಂಟೆಂಪರರಿ ಸ್ಟೇಜ್, ಆ ಕಾಲದಲ್ಲಿರುವಂತ ಅರ್ಥವನ್ನ ನಾವು ಗ್ರಹಿಸಿಕೊಂಡೇ ಅರ್ಥ ಮಾಡಿಕೊಳ್ಬೇಕು. ಈ ಕಾಲದ 20ನೇ ಶತಮಾನದ ಅರ್ಥವನ್ನ ತಗೊಂಡು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಬಾರ್ದು. ಉದಾಹರಣೆಗೆ ಒಂದು ಮಾತನ್ನ ಹೇಳ್ತೀನಿ. ಶೇಕ್ಸ್ಪಿಯರ್ ಒಂದು ಲೆಸನ್ ನಲ್ಲಿ ಏನು ಅವನ್ ರೋಮಿಯೋ ಅಂಡ್ ಜೂಲಿಯಟ್ ಅನ್ನುವಂಥ ಲೆಸನ್ ಅಲ್ಲಿ ಟಾರ್ಚಸ್ ಆರ್ ಬ್ರೈಟರ್ ದ್ಯಾನ್ ಏನು ಜೂಲಿಯಟ್ ಅಂತ ಹೇಳ್ತಾನೆ. ಟಾರ್ಚ್ ಅಂದ್ರೆ ನಾವು ಮೊಬೈಲ್ ಅಲ್ಲಿ ಹಾಕುವ ಟಾರ್ಚ್ ಅಲ್ಲ, ಅಥವಾ ನಾವು ಉಪಯೋಗಿಸಿ ಹಾಕುವಂತ ಟಾರ್ಚ್ ಅಲ್ಲ. ಆದ್ರೆ ಮತ್ತು ಆ ಟಾರ್ಚ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಬಳಸುವ 20ನೇ ಶತಮಾನದ ಈ ವಿದ್ಯುನ್ಮಾನದ ಪರಿಕರವಾಗಿರುವಂತ ಟಾರ್ಚ್ ಅಲ್ಲ. ಆಗಿನ ಕಲ್ಚರ್ ನಲ್ಲಿ, ಆ ಮಿಡ್ಲ್ ಏಜ್ ನಲ್ಲಿ, ಕರೆಂಟ್ ಇಲ್ಲದ ಕಾಲದಲ್ಲಿ ಗೋಡೆಗಳಿಗೆ ಒಂದು ಉದ್ದವಾದಂತ ಪಂಜುಗಳು ತರ ಮಾಡಿ ಅವನ್ನ ತಗಲಾಕಿರೋರು. ಅವುಗಳನ್ನೇ ಟಾರ್ಚಸ್ ಅಂತ. ಆಗ್ಲೂ ಅದೇ ಪದ, ಈಗ್ಲೂ ಅದೇ ಪದ. ಆದ್ರೆ ಕಾಲಘಟ್ಟ ಬದಲಾದಾಗ ಪದದ ಅರ್ಥ ಬದಲಾಗುತ್ತೆ. ಆದ್ರಿಂದ ನಾವು ಸತ್ಯವೇದದಲ್ಲಿ ಕೆಲವು ಸಂಗತಿಗಳನ್ನ ಆಲೋಚನೆ ಮಾಡುವಾಗ, ಧ್ಯಾನಿಸುವಾಗ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ನೆಲಗಟ್ಟಿನಲ್ಲಿ ಕೆಲವನ್ನ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಈ ನಿಕೊಲಾಯಿತರ ಬೋಧನೆಯನ್ನು ಕುರಿತು ನಮಗೆ ಸ್ಪಷ್ಟಪಡಿಸೋದಕ್ಕೆ ಪ್ರಯತ್ನ ಪಟ್ಟಿರೋ ಇತಿಹಾಸಕಾರರು ಒಂದು 5 ಜನ ಇದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಸೈಂಟ್ ಅಗಸ್ಟೈನ್ ಒಬ್ಬ, ಕ್ಲೆಮೆಂಟ್ ಅನ್ನೋನು, ಈಸ್ ಫ್ರಮ್ ಅಲೆಕ್ಸಾಂಡ್ರಿಯಾ, ಐರೇನಿಯಸ್ ಅನ್ನೋನು, ಮತ್ತು ಟೆರ್ಟುಲಿಯನ್ ಎಂಬುವನು, ಮತ್ತು ಇನ್ನೊಬ್ಬ ಹಿಸ್ಟೋರಿಯನ್. ಅಂದ್ರೆ ಇವರು ಆ ಪ್ರಕಾರ ಈ ನಿಕೋಲಾಸ್ ಕೊನೆಯಲ್ಲಿ ಏನು ಮಾಡದ ಅಂದ್ರೆ ಸಭೆಯಲ್ಲಿ ಒಂದು ರೀತಿಯ ವಿಂಗಡಣೆಯನ್ನು ತಂದನು. ಹೇಗೆ ವಿಂಗಡಣೆಯನ್ನು ತಂದನಂದ್ರೆ ಹೈರಾರ್ಕಿ, ಏನು ಧಾರ್ಮಿಕವಾಗಿ ಉನ್ನತ ಸ್ಥಿತಿನಲ್ಲಿರುವಂತವರು ಇವರು ಸಾಮಾನ್ಯವಾದ ವಿಶ್ವಾಸಿಗಳು, ರೆವರೆಂಡ್, ರೈಟ್ ರೆವರೆಂಡ್, ಕ್ಲರ್ಜಿಮೆನ್ ಇವರೇ ಒಂದು ಹಂತ, ಇನ್ನು ಉಳಿಕೆಯವರು ಒಂದು ಹಂತ ಅಂತ ವಿಂಗಡಣೆ ಮಾಡುವಂತ ಒಂದು ಇದು ಬಂತು ಅಂತ ಚರಿತ್ರಕಾರರ ಅಭಿಪ್ರಾಯ. ಹಾಗೆ ಇನ್ನೊಂದು ಬೋಧನೆಯಲ್ಲಿ ಅವರು ಏನ್ ಮಾಡ್ತಿದ್ರಂದ್ರೆ, ಶರೀರ, ಆತ್ಮ, ಶರೀರದಲ್ಲಿ ಮಾಡಿರುವ ಪಾಪ ಆತ್ಮಕ್ಕೆ ಅಂಟಿಕೊಳ್ಳಲ್ಲ. ಆದ್ರಿಂದ ನೀವೇನಾದ್ರೂ ಮಾಡಿ ಬಂದು ದೇವರಿಗೆ ಕೈ ಮುಗಿದು ದೇವರಿಗೆ ಪ್ರಾರ್ಥನೆ ಮಾಡಿ ಹೋಗಿ ನಿಮಗೆ ಇಷ್ಟಾನುಸಾರ ಜೀವಿಸಿ, ಬೇಕಾಬಿಟ್ಟು ಜೀವನ ಮಾಡಿ ಎಂಬುದಾಗಿ ಒಂದು ರೀತಿಯ ಲೈಸೆನ್ಷಿಯಸ್ ಲೈಫ್, ಒಂದು ರೀತಿಯ ಲಸ್ಟ್ಫುಲ್ ಲೈಫ್, ಒಂದು ರೀತಿಯ ಅಕ್ರಮವಾದ ಜೀವನಕ್ಕೆ ಹೋಗಿ ಆದರೂ ಪರವಾಗಿಲ್ಲ, ದೇವರನ್ನ ನೀವು ಮನಸ್ಸಿನಲ್ಲಿ ನೆನೆಸ್ಕೊಂಡಿ ಅನ್ನೋ ಹಾಗೆ ಒಂದು ನಾಮಕಾರ್ಥ ಜೀವನಕ್ಕೆ ನಾಂದಿ ಹಾಕಲ್ಪಟ್ಟಿತ್ತು ನಿಕೊಲಾಯಿತರ ಬೋಧನೆಯ ಪ್ರಾರಂಭ ಎಲ್ಲೋ ಚಿಕ್ಕದಾಗೆ ಇರ್ತದೆ. ಆದ್ರೆ ಅದ ಕರಿ ನೆರಳು ಇತಿಹಾಸದುದ್ದಕ್ಕೂ, ಕ್ರೈಸ್ತ ಸಭೆಯುದ್ದಕ್ಕೂ, ಸಭಾ ಕಾಲದಲ್ಲಿ ಚಿಕ್ಕದಾಗಿ ಪ್ರಾರಂಭ ಆಗಿರುವಂತದ್ದು ಅದ್ರ ಮುಂದುವರಿತಾ ಇರುವಾಗ ದೇವರ ಆತ್ಮನು ತಾನೇ ತನ್ನ ತೀಕ್ಷ್ಣವಾದ ಕಣ್ಣು ದೃಷ್ಟಿಯಿಂದ ಗಮನಿಸಿ ಇವು ಅವಲಂಬಿಸಿರುವಂತವು ಇರಬಾರದು. ಕರ್ತನಲ್ಲಿ ಪ್ರಿಯರೇ, ನಾವು ಯಾಕೆ ಈ ನಾಮಿನಲಿಸಮ್ ಅನ್ನ, ಈ ಟೂ ಮಚ್ ಲಿಬರಲಿಸಮ್ ಅನ್ನ ನಾವ್ಯಾಕೆ ಸಭೆಯಲ್ಲಿ ಅನುಮತಿಸುವುದಿಲ್ಲ ಎಂಬುದಾಗಿ ಹೇಳುವಾಗ ಕಾರಣ ಇಷ್ಟೇ, ದೇವರಾತ್ಮನು ಇದು ದೇವರ ಸಭೆ, ತನ್ನ ಸ್ವರಕ್ತವನ್ನು ಕೊಟ್ಟು ಸಂಪಾದಿಸಿಕೊಂಡಿರುವ ಸಭೆ ಇದು. ಹಾಗಾಗಿ ಇಲ್ಲಿ ನಮಗೆ ಒಂದು ಕ್ರಮ ಉಂಟು. ಇಲ್ಲಿ ನಮಗೆ ನಮ್ಮ ದೇಹದಲ್ಲಿ ದೇವರನ್ನ ನಾವು ಮಹಿಮೆಪಡಿಸಬೇಕು ಅಂತಕ್ಕಂಥ ಆ ನಂಬಿಕೆಯ ಮಾರ್ಗದಲ್ಲಿ ಇರುವಂತವ್ರು ನಾವು. ಹಾಗಾಗಿ ಆ ರೀತಿಯಾಗಿ ಮಾರ್ಗಕ್ಕೆ ಹೋಗುವಂತವ್ರಲ್ಲ. ಯಾಕೆಂಬುದಾಗಿ ಹೇಳುವಾಗ ನಮಗೆ ದೇವರ ವಾಕ್ಯದಲ್ಲಿ ನಾವು ಗಮನಿಸಿ ನೋಡ್ತೇವೆ. ನಾವು
ಆ ಸಂಗತಿಗಳನ್ನ ನೋಡುವಾಗ ಮೊದಲನೇ ಕುರಿತ ಪ್ರಾಯಶಃ ನಾನು ಅಂದ್ಕೊಳ್ತೀನಿ 6ನೇ ಅಧ್ಯಾಯದಲ್ಲಿ ದೇಹ ಎಷ್ಟು ಪ್ರಮುಖ ಅಂತ ಅಪೊಸ್ತಲನಾದ ಪೌಲ ಅಲ್ಲಿ ಹೇಳುವಂತದನ್ನ ನಾವು ನೋಡ್ತೇವೆ. ಅಪೊಸ್ತಲನಾದ ಪೌಲ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನದಿಂದ 20ನೇ ವಚನದವರೆಗೂ ಓದಿ. ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಮನುಷ್ಯರು ಮಾಡುವ ಇತರ ಪಾಪ ಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ, ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಆಗಿದೆ ಎಂಬುದು ನಿಮಗೆ ತಿಳಿಯದೋ? ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಸಾಕು ಸಿಸ್ಟರ್, ಥ್ಯಾಂಕ್ ಯು. ದೇವರ ವಾಕ್ಯವು ಹೀಗೆ ಹೇಳಿದ್ರೆ ನಿಕೊಲಾಯತನು ಹಾಗೆ ಹೇಳ್ತಾನೆ. ದೇವರ ವಾಕ್ಯವು ನೀವು ಹಣದಾಶೀಲವರು ಆಗಿರಬೇಡ್ರಿ ಅಂದ್ರೆ ಬಿಳಾಮನು ಹಾಗೆ ಹೇಳ್ತಾನೆ. ಇದನ್ನ ದೇವರಾತ್ಮನು ಗಮನಿಸದೆ ಇರಲಿಕ್ಕಾಗುವುದಿಲ್ಲವೇ? ಅದಕ್ಕೆ ಪ್ರಿಯರೇ, ಪ್ರಕಟಣೆ ಗ್ರಂಥದಲ್ಲಿ ನಾವು ಒಂದೊಂದು ವಚನವನ್ನು ಧ್ಯಾನ ಮಾಡುವಾಗ ರೆಟ್ರಾಸ್ಪೆಕ್ಟಿವ್ ಪರ್ಸ್ಪೆಕ್ಟಿವ್ ನಲ್ಲಿ ಓಲ್ಡ್ ಟೆಸ್ಟಮೆಂಟ್, ನ್ಯೂ ಟೆಸ್ಟಮೆಂಟ್, ಹೊಸ ಒಡಂಬಡಿಕೆಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಇರುವಂತ ಸಂಗತಿಗಳನ್ನು ಮೇಳೈಸಿ ಒಂದು ಸರ್ವ ಸತ್ಯವನ್ನು ತಂದು ದೇವರ ಸತ್ಯ ಮಾರ್ಗ ಇದು, ಆ ಸತ್ಯಕ್ಕೆ ನಾವು ನಡೆದುಕೊಂಡು ಹೋಗುವಂತ ಆ ಮಾರ್ಗದಲ್ಲಿ ನಾವು ನಡಿಬೇಕು ಎಂಬುದು ನಿಕೊಲಾಯಸನ ಮತ್ತೊಂದು ಬೋಧನೆ ಎಂಬುದಾಗಿ ಹೇಳುವಾಗ, ಶರೀರದಲ್ಲಿ ನೀವೇನು ಮಾಡಿದ್ರು ಕೂಡ ಅದು ಆತ್ಮ ಕಂಡುಕೊಳ್ಳೋದಿಲ್ಲ, ಆತ್ಮ ದೇವರದು, ಆತ್ಮ ದೇವರ ಲೋಕಕ್ಕೆ ಹೋಗುತ್ತೆ ಅಂತ. ಇದು ನಾಮಿನಲಿಸಂ ಪ್ರೀಚ್ ಮಾಡಿರುವಂತಹದ್ದು. ಶರೀರವು ಬೇರೆ, ಆತ್ಮ ಬೇರೆ. ಶರೀರಕ್ಕೆ ಏನಾದರೂ ನಡೆಯುತ್ತದೆ, ಏನಾದರೂ ತಿನ್ನಬಹುದು, ಏನಾದರೂ ಕುಡಿಬಹುದು. ಈ ಒಂದು ಲೈಸೆನ್ಷಿಯಸ್ ಟಾಕ್ಸ್ ಕರ್ತನ ಒಂದು ಚಿತ್ತವಿಲ್ಲದ ರೀತಿನಲ್ಲಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಈ ದೇಹವು ದೇವರ ಆಲಯ, ಇದನ್ನ ವಿಗ್ರಹಾರ್ಪಿತದನ್ನ ಸ್ವೀಕರಿಸೋದ್ರ ಮೂಲಕವಾಗಿ, ಜಾರತ್ವವನ್ನು ಮಾಡೋದ್ರ ಮೂಲಕವಾಗಿ ಇದನ್ನು ಭಂಗಪಡಿಸಿದ್ರೆ ನೀವು ದೇವರ ಆಲಯವಾಗಿದ್ದೀರಿ. ನೀವು ದೇವರ ಆಲಯವನ್ನು ಹಾಳು ಮಾಡಿ ದೇವರು ನಿಮ್ಮನ್ನು ಹಾಳು ಮಾಡುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ಆ ಮಾತುಗಳಿಗೆ ವಿರುದ್ಧವಾಗಿ ಇವರಿಬ್ಬರು ಭಕ್ತರ ಬೋಧನೆಯ ಅವಲಂಬನೆ, ಸಿ ದಟ್ ಇವರಿಬ್ಬರು ಆ ಕಾಲಘಟ್ಟದಲ್ಲಿ ಆಗೋಯಿತು. ಆದರೆ ಅವರ ಅವಲಂಬನೆಯು ಪೆರ್ಗಮ ಸಭೆಯಲ್ಲಿ ಎ ಕಾಂಪ್ರಮೈಸ್ಡ್ ಚರ್ಚ್. ಆ ಕಾಲಘಟ್ಟಕ್ಕೆ ದೇವರು ಏನನ್ನ ನಿಷೇಧಿಸಿದನೋ, ದೇವರಾತ್ಮನು ಯಾವುದನ್ನು ಒಪ್ಪಿರ್ಲಿಲ್ಲವೋ ಅದನ್ನು ಅನುಸರಿಸುವಂತವ್ರು ಇವರಾಗಿದ್ರು. ಅದಕ್ಕೆ ದೇವರು ಎಚ್ಚರಿಕೆ ಎಷ್ಟು ಬಲವಾಗಿ ಕೊಟ್ಟರು ಗೊತ್ತಾ? ಇವತ್ತು ನಾನು ಪೆರ್ಗಮ ಸಭೆಯ ಸಂದೇಶವನ್ನ ಮುಕ್ತಾಯ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡುವಂತನಾಗಿದ್ದೇನೆ. ಆದ್ರಿಂದ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೇನೆ, ಕ್ಷಮಿಸ್ಬೇಕು ಒಂದು ವೇಳೆ ನಾನು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತಾ ಇದ್ರೆ. ಮುಂದಕ್ಕೆ ಹೋಗೋಣ. ದಯಮಾಡಿ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 17ನೇ ವಚನ ಓದಿ ಸಿಸ್ಟರ್. 2:17. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜೀವ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಲ್ಪಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ಯಾರಿಗೂ ತಿಳಿಯದು. ಥ್ಯಾಂಕ್ ಯು ಬ್ರದರ್, ಬಹಳ ಸ್ಪಷ್ಟವಾಗಿ ಓದಿದ್ರಿ. 16ನೇ ವಚನದಲ್ಲಿ ಇನ್ನೊಂದು ಮಾತು ನೋಡುವುದಾದ್ರೆ, ಆದುದರಿಂದ ದೇವರ ಕಡೆಗೆ ತಿರುಗಿಕೋ. 16ನೇ ವಚನ, ತಿರುಗಿಕೊಳ್ಳದಿದ್ದರೆ ನಾನು ಬೇಗನೆ ನಿನ್ನ ಬಳಿಗೆ ಬಂದು ನನ್ನ ಬಾಯಿ ಕತ್ತಿಯಿಂದ ಅವರ ಮೇಲೆ ಯುದ್ಧ ಮಾಡುವೆನು. ಇಲ್ಲಿ ಅವರು ಎಂಬುದಾಗಿರುವ ಪದ ಉಪಯೋಗ ಆಗಿದೆ, ಸಭೆ ಎಂಬುದಾಗಿರೋ ಪದ ಅಲ್ಲ. ಪೆರ್ಗಮ ಸಭೆ ಎನ್ಕರೇಜ್ ಮಾಡಿದ್ದು ಕೆಲವರು. ಹಾಗಾಗಿ ದೇವರ ಆಕ್ರೋಶ, ದೇವರ ಒಂದು ಕೋಪ, ದೇವರ ಒಂದು ಸಿಟ್ಟು ಎಲ್ಲರ ಮೇಲೂ ಅಲ್ಲ. ಯಾರು ನಿಕೊಲಾಯಿತರ ಬೋಧನೆಯನ್ನು ಅನುಸರಿಸುತ್ತಿದ್ದಾರೋ, ಯಾರು ಬಿಳಾಮನ ಬೋಧನೆ ಅನುಸರಿಸಿದ್ದಾರೋ ಅವರ ಮೇಲೆ
ದೇವರ ಖಡ್ಗವು. ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನದಲ್ಲಿ ಇದೆಯಲ್ಲ, ಆ ಇಬ್ಬಾಯಿಯ ಕತ್ತಿಯಿಂದ ದೇವರು ಬರುವನಾಗಿದ್ದಾನೆ. ನೋಡ್ರಿ, ಆ ತೀರ್ಪು, ಆ ನ್ಯಾಯ ತೀರ್ಪು ನಾವು 14ನೇ ವಚನದಲ್ಲಿ ನಾವು ಅದನ್ನು ಕಾಣ್ತೇವೆ. ಬಂದು ನಿನ್ನ ಬಾಯಿ ಕತ್ತಿಯಿಂದ ಅವರ ಮೇಲೆ ಯುದ್ಧ ಮಾಡುವೆನು. ಯುದ್ಧ ಎಂಬುದಾಗಿ ಇಲ್ಲಿ ಹೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ದೇವರ ನ್ಯಾಯ ತೀರ್ಪು. ಆ ವಾಕ್ಯವನ್ನು ಉಪಯೋಗಿಸಿ ದೇವರು ನ್ಯಾಯ ತೀರ್ಪು ಮಾಡ್ತಾರೆ. ಯಾವ ವಾಕ್ಯವನ್ನು ಉಪಯೋಗಿಸಿ? ದಯಮಾಡಿ ನೋಡಿ, ಯೋಹಾನ ಸುವಾರ್ತ 12ನೇ ಅಧ್ಯಾಯ 48ನೇ ವಚನ. ಗಾಸ್ಪೆಲ್ ಅಕಾರ್ಡಿಂಗ್ ಟು ಜಾನ್ ಚಾಪ್ಟರ್ 12 ವರ್ಸ್ 48. ಯೋಹಾನ್ ಸುವಾರ್ತ 12ನೇ ಅಧ್ಯಾಯ 48ನೇ ವಚನ. ನನ್ನನ್ನು ಲಕ್ಷ್ಯ ಮಾಡದೆ ನನ್ನ ಮಾತುಗಳನ್ನು ಅಂಗೀಕರಿಸದೆ ಇರುವವನಿಗೆ ತೀರ್ಪು ಮಾಡುವಂತದ್ದು ಒಂದು ಇದೆ. ಅದು ಯಾವುದೆಂದರೆ, ನಾನು ಆಡಿದ ಮಾತು ಅದೇ ಅವನಿಗೆ ಕಡೆ ದಿನದಲ್ಲಿ ತೀರ್ಪು ಮಾಡುವುದು. ಯಾಕೆಂದರೆ ನನ್ನ ಬಗ್ಗೆ ನಾನೇ ಮಾತಾಡಿದವನಲ್ಲ, ನನ್ನನ್ನು ಕಳುಹಿಸಿಕೊಟ್ಟ ತಂದೆಯೇ ನೀನು ಇಂಥದ್ದನ್ನು ಹೇಳಬೇಕು, ಹೀಗೆ ಮಾತಾಡಬೇಕು ಎಂಬುದಾಗಿ ನನಗೆ ಆಜ್ಞೆ ಕೊಟ್ಟಿದ್ದಾನೆ. ಆತನ ಆಜ್ಞೆ ನಿತ್ಯ ಜೀವವಾಗಿದೆ ಎಂದು ಬಲ್ಲೆನು. ಆದುದರಿಂದ ನಾನು ಮಾತಾಡುವುದನ್ನೆಲ್ಲ ತಂದೆ ನನಗೆ ಹೇಳಿದ ಮೇರೆಗೆ ಮಾತಾಡುತ್ತೇನೆ ಅಂದನು. ನಾನು ಹೇಳಿರುವ ಮಾತೇ ಕರ್ತನಲ್ಲಿ ಪ್ರಿಯರೇ, ಅದು ಅಲಕ್ಷ್ಯ ಮಾಡಿದಾಗ ಆ ಮಾತೇ ತೀರ್ಪು. ದೇವರ ಆ ಮಾತಿಗೆ ಅಲಕ್ಷ್ಯ ಮಾಡಿದಾಗ ಆಗುವಂಥದ್ದು. ಯಾಕಂದ್ರೆ ಕರ್ತನಾದ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಹೇಳಿರೋ ಮಾತಲ್ಲ, ಅದು ನನ್ನ ದೇವರಿಂದ ಹೊಂದಿರುವಂತ ಮಾತು. ತಂದೆಯಾದ ದೇವರು. ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನಾವು ಎಷ್ಟು ಭಾಗ್ಯವಂತರು ಗೊತ್ತೇ. ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನ ನೇರವಾಗಿ ತಂದೆಯ ಜೊತೆಗೆ ಕನೆಕ್ಟ್ ಮಾಡ್ದ. ಅಬ್ಬಾ ಫಾದರ್, ಅಪ್ಪ ತಂದೆಯ ಅನ್ನುವ ಪುತ್ರತ್ವದ ಅಧಿಕಾರ ನಾವು ಹೊಂದಿದ್ದೇವೆ. ವಿ ಗಾಟ್ ದಟ್ ಸನ್ಶಿಪ್. ನಾವು ಆ ಒಂದು ದತ್ತು ಪುತ್ರರನ್ನೋ ಹಾಗೆ ಪುತ್ರತ್ವದ ಅಧಿಕಾರ ನಾವು ಹೊಂದಿದ್ದೇವೆ. ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನು ತಂದೆಯಿಂದ ಬಂದ ಮಾತುಗಳು ನಮಗೆ ಹೇಳ್ತಿರುವಾಗ ನಾವು ಅಲಕ್ಷ್ಯ ಮಾಡಬಾರ್ದು. ಅಲಕ್ಷ್ಯ ಮಾಡುವುದಾದರೆ ನ್ಯಾಯ ತೀರ್ಪು ಆಗುತ್ತೆ ಅಂತ ಎಚ್ಚರಿಕೆ ಕೊಟ್ರು ಪೆರ್ಗಮ ಸಭೆಯಲ್ಲಿರುವ ಕೆಲವರಿಗೆ. ಮತ್ತು ನೀವು ದೇವರ ಕಡೆಗೆ ತಿರುಕೋ, ಇಫ್ ಯು ಟರ್ನ್ ಟು ಗಾಡ್, ಅದಕ್ಕೆ ವಾಗ್ದಾನವನ್ನು ಕೊಟ್ರು. ಏನೆಂಬುದಾಗಿ ಹೇಳುವಾಗ, ಆತನು ಒಂದು ಮರೆಯಾಗಿದ್ದ ಮನ್ನ ಎಂಬುದಾಗಿ ಹೇಳುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೆ. ಯೋಹಾನ್ ಸುವಾರ್ತ 6ನೇ ಅಧ್ಯಾಯ 49ರಿಂದ 51ನೇ ವಚನ ದಯಮಾಡಿ ಓದ್ಬೋದು. ಯೋಹಾನ್ ಸುವಾರ್ತ 6ನೇ ಅಧ್ಯಾಯ 49ರಿಂದ 51ನೇ ವಚನ. ನಾನೇ ನಿಮ್ಮ ಹಿರಿಯರು ಅಡವಿಯಲ್ಲಿ ಮನ್ನ ತಿಂದರು ಸತ್ತು ಹೋದರು. ಪರಲೋಕದಿಂದ ಇಳಿದಿರುವ ರೊಟ್ಟಿ ಎಂತದೆಂದರೆ ಅದನ್ನು ತಿಂದವನು ಸಾಯುವುದಿಲ್ಲ. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಓದಿ ಸಿಸ್ಟರ್. ಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು. ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದೆನು. ಇದು ನಾವು ಗಮನಿಸಿ ನೋಡಿದಾಗ ಕರ್ತನಲ್ಲಿ ಪ್ರಿಯರೇ, ಆತನ ನಮಗೆ ಜೀವಾಹಾರ. ಇಸ್ರಾಯೇಲರು ಐಗುಪ್ತದಿಂದ ಅವರು ಪಾರಾಗಿ, ಅವರು ಐಗುಪ್ತದಿಂದ ದೇವರ ಮಹಾ ಅತಿಶಯವಾದ ಬಲ ಪ್ರಭಾವ ಶಕ್ತಿಯಿಂದ ಬಿಡುಗಡೆ ಹೊಂದಿ ಅವರು ಪ್ರಯಾಣ ಮಾಡಿ ಮುಂದಕ್ಕೆ ಬರ್ತಾ ಇದ್ದಾಗ ಅವರಿಗೆ ಮನ್ನಾ ಸಿಕ್ಕಿತು, ಪರಲೋಕದ ಮನ್ನಾ. ದೇವದೂತರ ಆಹಾರವನ್ನು ಅವರು ಸೇವಿಸಿದರು, ಆದರೂ ಕೂಡ ಅವರು ಗುಣಗುಟ್ಟಿದರು. ಅವರು ಮಾಂಸಾಹಾರವನ್ನು ಅಪೇಕ್ಷಿಸಿದಾಗ ದೇವರು ಅವರಿಗೆ ಲಾವಕ್ಕಿಗಳನ್ನು ಬರಮಾಡಿದರು. ಮಹಾಕೃಪೆಯುಳ್ಳ ದೇವರು. ನಮ್ಮ ತಂದೆಯೊಂದಿಗೆ ಈ ಒಂದು ಬಾಂಧವ್ಯ, ವೆನ್ ವಿ ಆರ್ ಲಿವಿಂಗ್ ಇನ್ ದಿಸ್ ವರ್ಲ್ಡ್, ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಅತ್ಯಂತ ಆನಂದಮಯವಾಗಿರುವಂತ ಸಂಗತಿ ಏನು ಗೊತ್ತೇ? ನಮ್ಮ ತಂದೆ ಏನು ಹೇಳಿದಾರೋ ಆ ತಂದೆಯೊಂದಿಗೆ ನಮ್ಮನ್ನು ಹೊಂದಾಣಿಕೆ ಮಾಡಿದ್ದಾರೆ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರು ನಮ್ಮನ್ನು ನೋಡಿ ನಮ್ಮನ್ನ ನಿಜಕ್ಕೂ ಕೂಡ ನಾವು ಆತನ ಕಡೆಗೆ ತಿರುಕೊಳ್ಳೋದಾದ್ರೆ, ಎಸ್ ಆಗಿದ್ದಾಗೋಯ್ತು, ಗಾನ್ ಎ ಲಾಂಗರ್ ಡಿಸ್ಟೆನ್ಸ್, ಕಮ್ ಬ್ಯಾಕ್.
ಹಿಂದಕ್ಕೆ ಬಾ. ಒಂದು ವೇಳೆ ನಿನ್ನ ಕೈಲಿ ಆಗದಿರುವಂತ ಸ್ಥಿತಿನಲ್ಲಿ ಎಲ್ಲೋ ಒಂದು ಮೋಸದ ವಂಚನೆಗೆ ಬಿದ್ದು ಒಂದು ವೇಳೆ ದೂರ ಹೋಗಿರ್ಬೋದು. ಆದ್ರೆ ಪ್ರೀತಿಯುಳ್ಳ ದೇವರು ತಾನೆ, ಆತ ಯಾರನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ಯಾರೊಬ್ಬರು ನಾಶವಾಗೋದು ಆತನಿಗೆ ಇಷ್ಟವಿಲ್ಲ. ಅದರಿಂದಲೇ ಆತನ ಕೈಗಳು ಆ ಶಿಲುಬೆಯಲ್ಲಿ ಕೈ ಚಾಚಿದಾಗ ಕೆಲವರು ಭಕ್ತರು ಹೇಳ್ತಾರೆ, ಈಗಿದ್ರು ಕೂಡ ಆ ಕೈಗಳಲ್ಲಿ ಆತ ಕರೀತಲೇ ಇದ್ರಂತೆ, ಬರ್ರಿ ನನ್ನ ಬಳಿಗೆ ಬನ್ನಿ, ನನ್ನ ಬಳಿಗೆ ಬನ್ನಿ. ಗಾಯಗೊಂಡ ಹಸ್ತದಿಂದ ಗಾಯಗೊಂಡ ಹೃದಯಗಳಿಗೆ ಮುಲಾಮು ಹಚ್ಚಲು ಕರೆಯುವಂತ ಮಮತೆ ಇರುವ ದೇವರು, ಮಮಕಾರ ಇರುವ ದೇವರು, ಪ್ರೀತಿ ಕರುಣ ಅಂತಃಕರಣ ಇರುವಂತ ದೇವರು. ಇಂತಹ ಘೋರ ದುರ್ಬೋಧನೆಯ ಅವಲಂಬನೆಯಲ್ಲಿ ಇರುವವರನ್ನು ಕೂಡ ದೇವರ ಕಡೆಗೆ ತಿರುಗು. ಪ್ರಿಯರೇ, ಈ ಮಾತುಗಳು ಧ್ಯಾನಿಸುವಾಗ ನನ್ನ ಹೃದಯದಲ್ಲಿ ಎಲ್ಲೋ ಒಂದು ಕಡೆ, ದೇವರೇ, ವೈ ಡಿಡ್ ಯು ಲವ್ ಅಸ್ ಸೋ ಮಚ್? ಯಾವ ಕಾರಣಕ್ಕಾಗಿ ನಮ್ಮನ್ನು ಇಷ್ಟು ಪ್ರೀತಿ ಮಾಡಿಯ ದೇವ್ರೆ? ಬಟ್ ಎ ಗ್ರೇಟ್ ಗಾಡ್. ಆ ಉರಿ, ಆ ಶಾಖ ನನ್ನಲ್ಲಿ ಹುಟ್ಟುತ್ತೆ ಪ್ರಿಯರೇ. ಇಷ್ಟಾಗಿ ದೇವರು ನಮ್ಮನ್ನ ಕೃಪೆ ಮಾಡಿದ್ರ, ಕೃಪೆ ತೋರಿಸಿದ್ರ, ಕರುಣೆ ತೋರಿಸಿದ್ರ. ಹಾಗಾಗಿ ಆತನು ಹೇಳ್ತಾನೆ, ನಾನು ನಿನಗೆ ಮರೆಯಾಗಿರುವ ಮನ್ನವನ್ನು ಕೊಡ್ತೇನೆ, ಐಗುಪ್ತ ಧನವನ್ನು ನಾನು ನಿಮಗೆ ಕೊಡ್ತೇನೆ. ನಿಮ್ಮ ಕಷ್ಟ ನಷ್ಟ ಇಲ್ಲಿವರೆಗೂ ಏನು ಕಳ್ಕೊಂಡಿದ್ದೀರೋ ದೇವರ ಕಡೆಗೆ ತಿರ್ಕೊಂಡು ಬನ್ನಿ. ದೇವರಿಗೆ ಸರೆಂಡರ್ ಆಗಿ ಒಂದು ಉದಯ ಕಾಲದಲ್ಲಿ, ಅದಕ್ಕೆ ಭಕ್ತನಾದ ಯೆರೆಮೀಯನು ಹೇಳ್ತಾನೆ ವಿಲಾಪ ವಾಕ್ಯಗಳಲ್ಲಿ, ನೀವು ಪ್ರಾಯಶಃ ಆ ವಾಕ್ಯಗಳನ್ನು ಗಮನಿಸಿ ನೋಡಬಹುದಾದ್ರೆ, ಪ್ರತಿಯೊಂದು ಏನು ಉದಯ ಕಾಲದ ಜಾವದಲ್ಲಿ ನೀವು ಎದ್ದು ಆ ದೇವರನ್ನ ನಾವು ಪ್ರಾರ್ಥಿಸಬೇಕಂತೆ, ಗೋಳಾಡ್ತಿರ್ಬೇಕಂತ. ಯಾಕೆಂಬುದಾಗಿ ಹೇಳುವಾಗ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಪ್ರತ್ಯುತ್ತರ ಕೊಡುವಂತ ದೇವರಾಗಿರ್ತಾನೆ. ನಾನು ಮುಂದಕ್ಕೆ ಹೋಗ್ತಾ ಇದ್ದೇನೆ, ದೇವರ ಕಡೆಗೆ ತಿರುಕೋ ಎಂಬುದಾಗಿ ಆತನು ಹೇಳಿದನು ಮತ್ತು ವಾಗ್ದಾನ ಮಾಡಿದ್ದೇನೆಂಬುದಾಗಿ ಹೇಳುವಾಗ ಕೊನೆಯದಾಗಿ ಅಣ್ಣ ಪೀಟರ್ ಅಣ್ಣವರು ಚೆನ್ನಾಗಿ ಓದಿದ್ರು. ಮಾನವ ಆಹಾರವನ್ನು ಕೊಡ, ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವನು. ಈ ಬಿಳಿ ಕಲ್ಲು ಎಂಬುದನ್ನ ನಾವು ಗಮನಿಸಿ ನೋಡುವಾಗ ಕರ್ತನಲ್ಲಿ ಪ್ರಿಯರೇ, ಇತಿಹಾಸಕಾರರ ಒಂದು ರೋಮನ್ ಲಾ, ಏನು ರೋಮ್ ದೇಶದ ಈ ಲೀಗಲ್ ಸಿಸ್ಟಮ್ನ ಒಂದು ಚರಿತ್ರೆಗೆ ನಾವು ಹೋಗಬೇಕಾಗತ್ತೆ. ಈ ರೋಮ್ ದೇಶದಲ್ಲಿ ಒಂದು ಜುಡಿಷಿಯರಿ ಸಿಸ್ಟಮ್, ಒಂದು ಲೀಗಲ್ ಸಿಸ್ಟಮ್ ಇದ್ರೆ, ಅಲ್ಲಿ ಯಾರು ಅಪರಾಧಿ ಅಂತ ಸಾಬೀತಾದಾಗ ಅವನು ಅಪರಾಧಿ ಅಂತ ಹೇಳಿದ್ರೆ ಅವನಿಗೆ ಬ್ಲ್ಯಾಕ್ ಸ್ಟೋನ್, ಕಪ್ಪು ಕಲ್ಲು ಕೊಡ್ತಿದ್ರಂದ್ರೆ, ಆ ಕಪ್ಪು ಕಲ್ಲು ತಗೊಂಡು ಅವನೋಗಿ ಆ ಲೈನ್ ನಲ್ಲಿ ನಿಲ್ಲಬೇಕು. ಸಿಪಾಯಿಗಳು ಅವನನ್ನು ಹೊಡೆಯುವುದೋ ಅಥವಾ ಸೆರೆಮನೆಗೆ ಹಾಕುವುದೋ ಅದರ ಮೇಲೆ ಆ ತೀರ್ಮಾನ ಆಗುತ್ತೆ. ಬಿಳಿ ಕಲ್ಲು ಎಂಬುದಾಗಿ ಹೇಳುವಾಗ ಆ ಜುಡಿಷಿಯರಿ ಸಿಸ್ಟಮ್ ನಲ್ಲಿ, ಆ ರೋಮನ್ ಲಾ ನಲ್ಲಿ ಆ ಬಿಳಿ ಕಲ್ಲು ಎಂಬುದಾಗಿ ಹೇಳುವಾಗ ಆತ ಅಮಾಯಕ, ಈತನಿಗೆ ಕ್ಷಮೆ ಸಿಕ್ಕಿದೆ, ಈತನಿಗೆ ಪಾಪ ಕ್ಷಮೆಯಾಗಿದೆ, ಈತನು ನಿರಪರಾಧಿ ಎಂಬುದಾಗಿ ಕೊಡ್ತಕ್ಕಂತ ಆ ಒಂದು ಆ ಒಂದು ಪದ್ಧತಿ ಇತ್ತು, ಆ ಒಂದು ಸಂಸ್ಕೃತಿ ಇತ್ತು, ಆ ಒಂದು ಅಲ್ಲಿನ ಸಂಸ್ಕಾರ ಆ ರೀತಿ ಇತ್ತು. ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ನ್ಯಾಯಾಂಗ ಪದ್ಧತಿ ಇರುತ್ತೆ, ಒಂದೊಂದು ಸಂಪ್ರದಾಯ ಇರುತ್ತೆ, ಒಂದೊಂದು ಸಂಸ್ಕಾರ ಇರುತ್ತೆ. ಇತ್ತೀಚೆಗೂ ಕೂಡ ನಾವು ನೋಡ್ತಾ ಇರ್ತೀವಿ, ಒಂದೊಂದು ದೇಶಗಳಲ್ಲಿ ಶಾರಿಯಾ ಲೀಗಲ್ ಸಿಸ್ಟಮ್ ಇರುತ್ತೆ. ಒಂದು ಕಡೆ ನರಹತ್ಯೆ ಆದಾಗ್ಯೂ ಕೂಡ ಆ ಕುಟುಂಬದವರು ಬಯಸಿದ್ರೆ, ಬ್ಲಡ್ ಮನಿ ಕೊಡುವುದಾದ್ರೆ ಅವರಿಗೆ ಬಿಡುಗಡೆ ಆಗುವಂತದ್ದು ಆಗುತ್ತೆ. ಆದ್ರೆ ರೋಮನ್ ಸಿಸ್ಟಮ್ ನಲ್ಲಿ ಬಿಳಿ ಕಲ್ಲು ಯಾರಿಗಾದ್ರೂ ಕೊಡಲ್ಪಟ್ಟಿದೆ ಅಂದ್ರೆ ಆ ಬಿಳಿ ಕಲ್ಲು ತಗೊಂಡಿರೋರಿಗೆ ಬಿಡುಗಡೆ ಆಯ್ತು ಅಂತ. ಅಂದ್ರೆ ದೇವರಾತ್ಮನ ಹೇಳುವುದೇನಂದ್ರೆ, ಈ ರೀತಿಯ ಬಿಳಾಮನ ಬೋಧನೆಯಲ್ಲಿ ಒಂದು ವೇಳೆ ಸಿಲುಕಿಕೊಂಡು, ಈ ರೀತಿಯ ನಿಕೊಲಾಯಿತರ ಬೋಧನೆಯಲ್ಲಿ ಸಿಲುಕಿಕೊಂಡು ದೈವ ಕ್ರಮವನ್ನು ತಪ್ಪಿ ದೇವರ ಮಾರ್ಗವನ್ನು ಬಿಟ್ಟು ಒಂದು ವೇಳೆ ತಪ್ಪಿ ಹೋಗಿದ್ದಿದೆ ಆದ್ರೆ, ನಿಜವಾಗಿಯೂ ನೀನು ದೇವರ ಕಡೆಗೆ ತಿರುಗಿಕೊಂಡ್ರೆ ನೀನು ನಿರಪರಾಧಿ ಎಂಬುದಾಗಿ ಬಿಳಿ ಕಲ್ಲು ಕೊಡಲ್ಪಡ್ತದೆ. ಕರ್ತನಲ್ಲಿ ಪ್ರಿಯರೇ, ಇನ್ನೊಂದು ಅರ್ಥದಲ್ಲಿ ಆ ಬಿಳಿ ಕಲ್ಲು ಒಂದು ಐಡೆಂಟಿಟಿ ಕಾರ್ಡ್ ತರ, ಏನು ಒಲಿಂಪಿಕ್ಸ್ ನಲ್ಲಿ ವಿನ್ ಆಗಿರೋರಿಗೆ ಏನು ಈ ಕಪ್ಪು ಕೊಡ್ತಾರ, ಹಾಗೆ ಆ ಬಿಳಿ ಕಲ್ಲಿನ ಮೇಲೆ
ಯಾರು ಗೆದ್ದಿರ್ತಾರೋ ಅವ್ರ ಹೆಸರು ಬರೆದು ಅವ್ರ ಹೆಸರು ಇನ್ಸ್ಕ್ರೈಬ್ ಮಾಡಿ ಅದನ್ನ ಕ್ರೈವಿಂಗ್ ಮಾಡಿ ಕಾರ್ವಿಂಗ್ ಮಾಡಿ ಅದನ್ನ ಅವರಿಗೆ ಕೊಡುವರು. ಅದಕ್ಕೆ ಅವ್ರಿಗೆ ಮಾತ್ರ ಅದು ಗೊತ್ತಿರುವಂತದ್ದು. ಕರ್ತನಲ್ಲಿ ಪ್ರಿಯರೇ, ಲೇಖನ ಭಾಗಗಳನ್ನ, ವಾಕ್ಯ ಭಾಗದಲ್ಲಿರುವಂತ ಸಂಗತಿಗಳನ್ನ ನಾವು ಧ್ಯಾನಿಸುವಾಗ ನಾವು ಆಯಾ ಕಾಲಘಟ್ಟದಲ್ಲಿ ಬಳಕೆ ಆಗಿರುವ ಪದಗಳ ವಿವರಣೆಯನ್ನು ಅರ್ಥ ಮಾಡಿಕೊಳ್ಬೇಕು. ಮತ್ತು ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯು ಪ್ರವಾದಿಗಳ ಮಾತುಗಳಿಗೂ ಕೂಡ ನಾವು ಉಲ್ಲೇಖ ಮಾಡಿಕೊಂಡು ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಆ ಸಾಂಪ್ರದಾಯಿಕ, ಆ ಕಾಲಘಟ್ಟದಲ್ಲಿರುವಂತ ಸಮಕಾಲೀನ ಸಾಮಾಜಿಕ, ಐತಿಹಾಸಿಕ, ಸಾಂಸ್ಕೃತಿಕ ವಿಷಯಗಳ ಜೊತೆಯಲ್ಲಿ ದೃಢೀಕರಣೆ ಮಾಡಿಕೊಳ್ಳೋದಕ್ಕೆ ಒಂದು ಸತ್ಯ ಸಂಗತಿಯನ್ನು ತಂದು ದೇವರ ಆತ್ಮನು ಗಮನಿಸುವುದು ಇಷ್ಟು ಸರಿ. ಹಾಗಾಗಿ ಕರ್ತನಲ್ಲಿ ಪ್ರಿಯರೇ, ನಾವು ವಿ ನೀಡ್ ಟು ಥಿಂಕ್. ಇದು ಕಟ್ಟುಕತೆ ಅಲ್ಲ, ಇದು ಒಂದು ಪೌರಾಣಿಕ ಕಥೆ ತರ ಬರೆದಿರುವಂಥದ್ದಲ್ಲ. ಇದು ಕಟ್ಟುಕತೆ ಅಲ್ಲ, ಇದು ನೈಜ ಘಟನೆಗಳ, ನಿಜವಾದಂತಹ ಒಂದು ಕೃತ್ಯಗಳು ನಡೆದಿರುವಂತವುಗಳ ಆ ಒಂದು ಘಟನಾವಳಿಯ ಒಂದು ಸತ್ಯ ಇರುವಂತ ಸತ್ಯವಾದ ವೇದ. ಅದಕ್ಕೆ ಇದು ಸತ್ಯವೇದ. ಈ ಸತ್ಯವೇದದ ಮಾತುಗಳನ್ನ ನಾವು ಅಳವಡಿಸ್ಕೊಳ್ಳೋದಾದ್ರೆ, ಅದಕ್ಕೆ ಭಕ್ತನಾದ ಯೋಹಾನ ಹೇಳ್ತಾನೆ, ಪ್ರಕಟಣೆ ಮೊದಲನೇ ಅಧ್ಯಾಯದಲ್ಲಿ ಈ ಕೆಲವರು ಪ್ರಕಟಣೆ ಗ್ರಂಥವನ್ನು ಓದೋದಿಗೆ ಭಯ ಪಡ್ತಾರೆ. ಕಷ್ಟಗಳು ಬರ್ತವೇನೋ, ಯೋಬನ ಗ್ರಂಥ ಓದಿದ್ರೆ ಕಷ್ಟ ಬರ್ತವೇನೋ, ಶೋಧನೆಗಳು ಬರ್ತವೇನೋ ಅಂತ ಅವ್ರ ಮನಸ್ಸಿನಲ್ಲಿರುವ ಸೈಕಲಾಜಿಕಲ್ ಥಾಟ್ಸ್ ಅವೆಲ್ಲ ಭಯ ಬಿಟ್ಬಿಡ್ಬೇಕು. ಯಾಕಂದ್ರೆ ಗಾಡ್ ಈಸ್ ಅವರ್ ಫಾದರ್, ಅವ್ರು ನಮ್ಮ ತಂದೆ ಎಂಬುದಾಗಿ ಕರೀ ಅಂತ ಹೇಳ್ತಾನೆ. ನಿಮ್ಮ ತಂದೆಗೆ ನೀವು ಆ ರೊಟ್ಟಿಯನ್ನು ಕೇಳಿದ್ರೆ ದೇವರು ಕಲ್ಲನ್ನು ಕೊಡುವನ. ಎಷ್ಟು ಒಳ್ಳೆಯ ಮಾತುಗಳು, ಎಷ್ಟು ಅದ್ಭುತವಾದ ಮಾತುಗಳು. ವಿ ನೀಡ್ ಟು ರಿಮೆಂಬರ್ ದಟ್ ವಿ ಆರ್ ಆಲ್ವೇಸ್ ಕಿಡ್ಸ್. ನಾವು ಚಿಕ್ಕ ಮಕ್ಕಳು ನಮ್ಮ ದೇವರ ಹಸ್ತದಲ್ಲಿ. ಆದ್ರೆ ನಮಗೆ ನಡೆಯೋ ಮಾರ್ಗ ನಡೆಸೋದಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ಆತನ ದೈವತ್ವದ ಮಹತ್ವವನ್ನ ಆತನನ್ನೇ ತ್ಯಾಗ ಮಾಡಿ ಕಳಿಸ್ಕೊಟ್ಟು ಈ ಮಾತುಗಳು ಕೊಟ್ಟಾಗ ಕರ್ತನಲ್ಲಿ ಪ್ರಿಯರೇ, ನಾವೆಷ್ಟಾಗಿ ಸ್ವೀಕರಿಸ್ಬೇಕಲ್ವೇ? ದೇವ್ರ ನಾಮಕ್ಕೆ ಮಹಿಮೆ ಸಲ್ಲಿಸ್ತೇನೆ.